ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಸದ್ಯಕ್ಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ 2 ಯೂನಿಟ್ ಬರುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ. ಆ ಸೀರೀಸಲ್ಲಿ ಇವತ್ತು 17ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ಸ್ ಆಫ್ ಕೋಲ್ರಾಶ್ ಲಾ ಅಂತ ಏನು ಹೇಳ್ತೀವಿ ಆ ಬೇಸಿಸ್ ಮೇಲೇ we can find out the conductance. From that conductance we can find out the dissociation constant and solubility product of the sparingly soluble salt. ಅದರದ್ದು ಅಪ್ಲಿಕೇಶನ್ ಅದನ್ನು ಅಂದರೆ ಎಕ್ಸ್ಪೆರಿಮೆಂಟಲಿ ಹೌ ವಿ ಕ್ಯಾನ್ ಫೈಂಡ್ ಔಟ್ the conductance. From that conductance how we can find out the dissociation constant, solubility of the sparingly soluble salt, solubility and solubility product. ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಎಕ್ಸ್ಪೆರಿಮೆಂಟಲಿ ಹೌ ವಿ ಕ್ಯಾನ್ ಫೈಂಡ್ ಔಟ್ ಅಂತ ಇದರದ್ದು ಅಪ್ಲಿಕೇಶನ್ ಅದು ಅದನ್ನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೇಗಾಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ಬಿಫೋರ್ ದಟ್ ನನಗೆ ಕೋಲ್ರಾಶ್ ಲಾ ಅಂದರೆ ಏನು ಅಂತ ಗೊತ್ತಿರಬೇಕು. ಕೋಲ್ರಾಶ್ ಲಾ 1785 ಕೋಲ್ರಾಶ್ನನ್ನು ಜರ್ಮನ್ ಫಿಸಿಸಿಸ್ಟು ಅವನು ಅಬ್ಸರ್ವ್ ಮಾಡಿ ಅದನ್ನು ಹೇಳ್ತಾನೆ. ಅವನೇನು ಅಬ್ಸರ್ವ್ ಮಾಡ್ತಾನೆ ಅಂತಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಈಕ್ವಲೆಂಟ್ ಆರ್ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಲ್ಯಾಂಬ್ಡಾ ಇನ್ಫಿನಿಟಿ ಆಫ್ ಎ ಪೇಟ್ಸ್ ಆಫ್ ಸಾಲ್ಟ್ ಹ್ಯಾವಿಂಗ್ ಅನ್ ಅಯಾನ್ ಇನ್ ಕಾಮನ್ ಈಸ್ ಕಾನ್ಸ್ಟೆಂಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅವನೇನು ಮಾಡ್ತಾನೆ, ಈಕ್ವಲೆಂಟ್ ಕಂಡಕ್ಟೆನ್ಸು ಅಥವಾ ಮೋಲಾರ್ ಕಂಡಕ್ಟೆನ್ಸು ಇನ್ಫೈನೈಟ್ ಡೈಲ್ಯೂಷನ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅಂಥ ವೀಕ್ ಎಲೆಕ್ಟ್ರೋಲೈಟ್ ಪೇರ್ನ ತಗೊಂಡು ಅದರಲ್ಲಿ ಅದರ ಒಂದು ಅಯಾನ್ ಕಾಮನ್ ಆಗಿದ್ದರೆ ಆವಾಗ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದೇರ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಈಕ್ವಲೆಂಟ್ ಕಂಡಕ್ಟೆನ್ಸು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಅವನು ಅಬ್ಸರ್ವ್ ಮಾಡ್ದ. ಫಾರ್ ಎಕ್ಸಾಂಪಲ್ ನಾವೀಗ 2 ಸೆಟ್ನ ತೊಗೊಂಡ. ಒಂದು ಸೆಟ್ಟಲ್ಲಿ KBr NaBr ಇದೆ, ಇನ್ನೊಂದು ಸೆಟ್ಟಲ್ಲಿ KCl NaCl ಇದೆ. ಸೊ ಅದ್ರದ್ದು ನಾವೇನು ಮಾಡೋಣ, ಈಗ ಲ್ಯಾಂಬ್ಡಾ ಇನ್ಫಿನಿಟಿ ಮೋಲಾರ್ ಕಂಡಕ್ಟೆನ್ಸ್ ಆರ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಅಟ್ 25 ಡಿಗ್ರಿ ಮಾಡಿದಾಗ ಸೊ KBrಗೆ 151 ಬಂತು, ಸೋಡಿಯಂ ಬ್ರೋಮೈಡ್ಗೆ 128 ಬಂತು. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟು 23.4. ಸೊ ಇವೆರಡರಲ್ಲೂ ಕಾಮನ್ ಆಗಿರುವಂಥದ್ದೇನು, ಬ್ರೋಮೈಡ್ ಅಯಾನು ಕಾಮನ್ ಆಗಿದೆ. ಆಯ್ತಾ, ನೆಕ್ಸ್ಟ್ KCl NaCl ತಗೊಳ್ಳೋಣ. ಅವಾಗ KClದು 149.86 ಬಂತು, NaClದು 126.45 ಬಂತು. ಯಾಕೆಂದ್ರೆ ಇಲ್ಲಿ ಕಾಮನ್ ಆಗಿರೋ ಅಯಾನ್ ಯಾವುದು ಅಂತಂದರೆ Cl ಕಾಮನ್ ಆಗಿದೆ. ಬಟ್ ಎರಡಕ್ಕೂ ಕಂಪೇರ್ ಮಾಡಿಕೊಂಡ್ರೆ N ಮತ್ತು Cl ಕಾಮನ್ ಆಗಿದೆ. ಸೊ ಇಲ್ಲೂ ಎರಡರದ್ದು ಡಿಫ್ರೆನ್ಸ್ ತಗೊಂಡ್ರೆ 23.41. ಅವನೇನು ಹೇಳ್ತಾನೆ, ಯಾವುದೇ ಒಂದು ಇನ್ಫೈನೈಟ್ ಡೈಲ್ಯೂಷನಲ್ಲಿ ಆಫ್ ಎನ್ ವೀಕ್ ಎಲೆಕ್ಟ್ರೋಲೈಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತಿದ್ದಾಗ ಕಾಮನ್ ಅಯಾನ್ ಆಗಿತ್ತು, ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿತ್ತು ಅಂತಂದರೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆಯಲ್ಲ ಅದು ಯಾವಾಗೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ ಥರ NaBl NaCl KBr KClನ ತೊಗೊಂಡಾಗೂ 2.06 2.06 ಬಂತು. ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ದಿ ಕೋಲ್ರಾಶ್ ಲಾ. ಸೊ ಅದನ್ನು ಹೆಂಗೆ ಡಿಫೈನ್ ಮಾಡ್ದ ಅವನು? ದ ಮೋಲಾರ್ ಕಂಡಕ್ಟೆನ್ಸ್ ಆರ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಈಸ್ ಅ ಸಮ್ ಆಫ್ ಅಯಾನಿಕ್ ಕಂಡಕ್ಟೆನ್ಸಸ್ ಆಫ್ ಅಯಾನ್ಸ್, ದಟ್ ಈಸ್ ಕೆಟಯಾನ್ ಅಂಡ್ ಅನಯಾನ್ ಆಫ್ ರೆಸ್ಪೆಕ್ಟಿವ್ ಎಲೆಕ್ಟ್ರೋಲೈಟ್. ಸೊ ನಿಮಗೆ ಗೊತ್ತಿದೆ ಮೋಲಾರ್ ಕಂಡಕ್ಟೆನ್ಸ್ ಅಥವಾ ಈಕ್ವಲೆಂಟ್ ಕಂಡಕ್ಟೆನ್ಸು ವೀಕ್ ಎಲೆಕ್ಟ್ರೋಲೈಟ್ಗೆ ಪರ್ಟಿಕ್ಯುಲರ್ಲಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ನು ಕಂಡುಹಿಡಿಯೋದು ಡೈರೆಕ್ಟ್ ಮೆಥಡು ಕಷ್ಟ ಆಗುತ್ತೆ. ಕ್ಲಾಸಿಕಲ್ ಮೆಥಡಲ್ಲಿ ಮಾಡೋಕ್ಕಾಗಲ್ಲ, ಗ್ರಾಫಿಕಲ್ ಮೆಥಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇಂಡೈರೆಕ್ಟ್ ಮೆಥಡ್ ವಿ ಹ್ಯಾವ್ ಟು ಗೋ ಫಾರ್ ಕೋಲ್ರಾಶ್ ಲಾ. ಆ ಕೋಲ್ರಾಶ್ ಲಾ ಏನು ಹೇಳುತ್ತೆ ಅಂದರೆ ಇನ್ಫೈನೈಟ್ ಡೈಲ್ಯೂಷನ್ ಇದ್ದಾಗ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಆಗ್ತಾ ಇರುತ್ತೆ, ಯಾವುದಕ್ಕೆ ಯಾವುದನ್ನು ಕಂಟ್ರೋಲ್ ಇರೋದಿಲ್ಲ. ಹಾಗಾಗಿ ನಾವು ಅಯಾನಿಕ್ ಕಂಡಕ್ಟೆನ್ಸ್ ಆಫ್ ಕೆಟಯಾನ್ ಮತ್ತು ಅನಯಾನಿಕ್ ಕಂಡಕ್ಟೆನ್ಸ್ ಆಫ್ ದಿ ಕಂಡಕ್ಟೆನ್ಸ್ ಕಂಡಿಡ್ಕೊಂಡು ಅವೆರಡು ಆ್ಯಡ್ ಮಾಡಿದ್ರೆ ಸಮ್ ಮಾಡಿದ್ರೆ ದಟ್ ಸಮ್ ವಿಲ್ ಗೋಯಿಂಗ್ ಟು ಗಿವ್ ಮಿ ದಿ ಮೋಲಾರ್ ಕಂಡಕ್ಟೆನ್ಸ್ ಆರ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಲ್ಯಾಂಬ್ಡಾ ಇನ್ಫಿನಿಟಿ ಪ್ಲಸ್ ಅಥವಾ ಲ್ಯಾಂಬ್ಡಾ ಇನ್ಫಿನಿಟಿ ಮೈನಸ್ ನಾನು ಏನು ಫಾರ್ಮುಲಾದಲ್ಲಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಲಿಮಿಟಿಂಗ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಆಫ್ ಕೆಟಯಾನ್ ಆ್ಯಂಡ್ ಅನಯಾನ್ ಅಂತ ಹೇಳ್ತಾರೆ. ಸೊ ನಾನು ಇಂಡಿವಿಜುವಲ್ ಆಗಿ ಕಂಡಿಡಿದು ಅವೆರಡೂ ಏನು ಮಾಡ್ತೀನಿ, ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕೋಲ್ರಾಶ್ ಲಾ ಅಂತ ಹೇಳ್ತೀವಿ. ಸೊ ಕೋಲ್ರಾಶ್ ಲಾ ಅಪ್ಲಿಕೇಶನ್ ಇದನ್ನು ಕೇಳ್ತಾರೆ, ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಅಪ್ಲಿಕೇಶನ್ಸ್ ಆಫ್ ಕೋಲ್ರಾಶ್ ಲಾ ಹೇಳಿ ಅಂತ. ಸೊ ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಡೈರೆಕ್ಟ್ ಮೆಥಡಲ್ಲಿ ಕ್ಲಾಸಿಕಲ್ ಮೆಥಡಲ್ಲಿ ಆಗಲ್ಲ. ಸೊ ಇಂಡೈರೆಕ್ಟ್ಲಿ ವಿ ಹ್ಯಾವ್ ಟು ಗೋ ಫಾರ್ ಕೋಲ್ರಾಶ್ ಮೆಥಡ್. ಸೊ ಇದನ್ನು ಮಾಡ್ಬೋದು. ಸಾಲ್ಯುಬಿಲಿಟಿ ಆಫ್ ದಿ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್ ನಿಮ್ಗೆ ಗೊತ್ತಿದೆ, ಕಂಪ್ಲೀಟ್ಲಿ ಸಾಲ್ಯುಬಲ್ ಆಯಿತು ಅಂದರೆ ಎಲೆಕ್ಟ್ರಾಲಿಸಿಸ್ ಕಂಪ್ಲೀಟ್ ಆಯಿತು ಅಂದರೆ ಮೈಗ್ರೇಷನ್ ಆಫ್ ಅಯಾನ್ಸು ಫಾಸ್ಟಾಗಿ ಆಗುತ್ತೆ. ಸ್ಪೇರಿಂಗ್ಲಿ ಸಾಲ್ಯುಬಲ್ ಆಗಿರೋದಕ್ಕೆ ಕಷ್ಟ ಆಗುತ್ತೆ. ಡೈರೆಕ್ಟ್ ಮೆಥಡಲ್ಲಿ ಅಗೇನ್ ಇಟ್ಸ್ ನಾಟ್ ಪಾಸಿಬಲ್, ಅಗೇನ್ ವಿ ಹ್ಯಾವ್ ಟು ಗೋ ಫಾರ್ ಕೋಲ್ರಾಶ್ ಲಾ. ಅಗೇನ್ ಡಿಟರ್ಮೈನ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎ
and dissociation constant of a weak acid ಅಥವಾ weak base. Again ಇದನ್ನು ಡೈರೆಕ್ಟ್ ಮೆಥಡಲ್ಲಿ ಆಗಲ್ಲ, ಇಂಡೈರೆಕ್ಟ್ ಮೆಥಡಲ್ಲಿ ಆಗಬೇಕು. ಓಕೆ, ಹಂಗಂತ ಕೋಲ್ರಾಸ್ ಲಾ ಓನ್ಲಿ ಫಾರ್ ವೀಕ್ ಎಲೆಕ್ಟ್ರೋಲೈಟ್ಗೆ ಅಂತಲ್ಲ, ಎಲ್ಲ ಎಲೆಕ್ಟ್ರೋಲೈಟ್ಗೂ ಇದನ್ನು ನಾವು ಕಾಮನ್ ಆಗಿ ಯೂಸ್ ಮಾಡ್ಬೋದು. ಬಟ್ ವೀಕ್ ಎಲೆಕ್ಟ್ರೋಲೈಟ್ಗೆ ಮಾತ್ರ ಇದು ಅಪ್ಲಿಕಬಲ್ ಆಗುತ್ತೆ ಅಂತಲ್ಲ, ಸ್ಟ್ರಾಂಗಿಗೂ ಆಗುತ್ತೆ. ಬಟ್ ಮೋರ್ ಆಪ್ಟ್ ಫಾರ್ ವೀಕ್, ಬಿಕಾಸ್ ವೀಕ್ಗೆ ನನಗೆ ಬೇರೆ ಆಲ್ಟರ್ನೇಟಿವ್ ಮೆಥಡ್ ಇಲ್ಲ. ಆದರೆ ಸ್ಟ್ರಾಂಗ್ಗೆ ನನಗೆ ಬೇರೆ ಆಲ್ಟರ್ನೇಟಿವ್ ಮೆಥಡ್ ಇದೆ ಕಂಡುಹಿಡ್ಕೊಳ್ಳೋಕ್ಕೆ, ಹಾಗಾಗಿ ನಾನು ಆ ಮೆಥಡಲ್ಲೂ ಮಾಡ್ಬೋದು. ಆದರೆ ವೀಕ್ ಎಲೆಕ್ಟ್ರೋಲೈಟ್ ನಾನು ಯಾಕೆ ಎಲ್ಲ ಕಡೆಗೂ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂದರೆ, ವೀಕ್ ಎಲೆಕ್ಟ್ರೋಲೈಟ್ಗೆ ದೇರ್ ಇಸ್ ನೋ ಅದರ್ ಮೆಥಡ್. ಬಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಈ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಯೂಸ್ ಟು ಡಿಟರ್ಮೈನ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಆ್ಯಂಡ್ ಅಬ್ಸಲ್ಯೂಟ್ ಅಯಾನಿಕ್ ಮೊಬಿಲಿಟಿ ಆಫ್ ದಿ ಅಯಾನ್ಸ್ ಕಂಡುಹಿಡ್ಕೊಳ್ಳೋಕ್ಕೂ ನಾನು ಇದನ್ನು ಮಾಡ್ಕೋಬೋದು. ಓಕೆ, ನಾನು ಮುಂಚೆನೇ ಹೇಳ್ದಂಗೆ ಎರಡು ಅಪ್ಲಿಕೇಶನ್ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು. ಮೊದಲನೇದು ಡಿಟರ್ಮಿನೇಷನ್ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎಲೆಕ್ಟ್ರೋಲೈಟ್ ಅಂದರೆ ಇಟ್ಸ್ ಎನ್ ವೀಕ್ ಎಲೆಕ್ಟ್ರೋಲೈಟ್. ಸೊ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಫಸ್ಟ್ ವಿ ಆರ್ ಗೋಯಿಂಗ್ ಟು ಡೂ ದಿ ಕ್ಯಾಲ್ಕುಲೇಷನ್ ಆಫ್ ಎ ಸೆಲ್ ಕಾನ್ಸ್ಟೆಂಟ್. ಬಿಕಾಸ್ ನಾವು ಎಲೆಕ್ಟ್ರಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನಗೆ ಯಾವುದೋ ಒಂದು ಸೆಲ್ಲಲ್ಲಿ ತೊಗೊಂಡಿರ್ತೀನಿ, ಆ ಸೆಲ್ದು ನನಗೆ ಸೆಲ್ ಕಾನ್ಸ್ಟೆಂಟ್ ತೊಗೋಬೇಕು. ಸೆಲ್ ಕಾನ್ಸ್ಟೆಂಟ್ ಫಾರ್ ಎ ಪರ್ಟಿಕ್ಯುಲರ್ ಸೆಲ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಜನರಲಿ 0.1 ನಾರ್ಮಲ್ KCl ಸೊಲ್ಯೂಷನ್ನ ತೊಗೊಳ್ತಾರೆ. ಐದರ್ ಕಂಡಕ್ಟಿವಿಟಿ ಮೀಟರ್ ಮಾಡ್ಬೋದು ಅಥವಾ ಬ್ರಿಡ್ ಸ್ಟೋನ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಸೆಲ್ ಕಾನ್ಸ್ಟೆಂಟ್. ಸೆಲ್ ಕಾನ್ಸ್ಟೆಂಟ್ is equal to L/A, where L is equal to length of the distance between the two electrodes, where A is called as area cross section of electrodes. ಅದ್ರ ಮೇಲೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಏನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಆಫ್ ಎ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಕಪ್ಪ ಅಂತ ಹೇಳ್ತಾರೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ನಥಿಂಗ್ ಬಟ್ ಸೆಲ್ ಕಾನ್ಸ್ಟೆಂಟ್ ಇಂಟು ಕಂಡಕ್ಟೆನ್ಸ್. ಸೊ ನಾವು ಏನು ಮಾಡ್ತೀವಿ, ಫಸ್ಟು KCl ಹಾಕೊಂಡ್ವಿ, KCl ಎಷ್ಟು ಅಂತ ಕಂಡಿಡಿದ್ವಿ. ನೆಕ್ಸ್ಟ್ KClನೆಲ್ಲ ರಿಮೂವ್ ಮಾಡಿಬಿಟ್ವಿ, ಚೆನ್ನಾಗಿ ಅದು ಸೊಲ್ಯೂಷನ್ನ ತೆಗೆದ್ವಿ. ಅದೇ ಸೆಲ್ ಒಳಗಡೆ ಏನು ಮಾಡ್ತಾ ಇದ್ವಿ, ನಾವು ಯಾವುದ್ರದ್ದು ಕಂಡುಹಿಡಿಬೇಕಲ್ಲ ಅದನ್ನು ಆ ಸೊಲ್ಯೂಷನ್ನ ಅದರೊಳಗೆ ಡಿಸಾಲ್ವ್ ಮಾಡ್ಕೊಳ್ತಾ ಇದ್ವಿ. ಸೊ ಅವಾಗ ಏನು ಮಾಡ್ತಿದ್ವಿ, ನನಗೆ ಸೆಲ್ ಕಾನ್ಸ್ಟೆಂಟ್ ಗೊತ್ತಾಗಿದೆ, ಬಿಕಾಸ್ ಸೆಲ್ ಕಾನ್ಸ್ಟೆಂಟ್ ಇಸ್ ಕಾನ್ಸ್ಟೆಂಟ್ ಫಾರ್ ಎ ಪರ್ಟಿಕ್ಯುಲರ್ ಸೆಲ್. ಸೊ ಸೆಲ್ ಕಾನ್ಸ್ಟೆಂಟ್ ಕಾಮನ್ ಆಗಿದೆ. ನಾನು ಯಾವುದೋ ಇನ್ನೊಂದು ಸೊಲ್ಯೂಷನ್ ಹಾಕಿದ್ನಲ್ಲ, ಅದೊಂದು ಕಂಡಕ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವೆರಡೂ ಮಲ್ಟಿಪ್ಲೈ ಮಾಡಿದಾಗ ನನಗೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಬರುತ್ತೆ, ಅದಕ್ಕೆ ಕಪ್ಪ ಅಂತ ಹೇಳ್ತಾರೆ. ಸೊ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಟ್ ಮೋಲಾರ್ ಸೊಲ್ಯೂಷನ್ಸ್ ಏನಾದರೂ ಇತ್ತು ಅಂದರೆ ಅಂಥದಕ್ಕೆ ಏನಂತ ಕರಿತೀವಿ ನಾವು, ಮೋಲಾರ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಮೋಲಾರ್ ಕಂಡಕ್ಟೆನ್ಸ್ನ ಲ್ಯಾಂಬ್ಡಾ ಇಂದ ಮಾಡ್ತೀವಿ, ಲ್ಯಾಂಬ್ಡಾ ಎಮ್ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು K/C, ವೇರ್ K ಇಸ್ ದಿ ಈಕ್ವಲೆಂಟ್ ಕಂಡಕ್ಟೆನ್ಸ್, ವೇರ್ C ಇಸ್ ಕಾಲ್ಡ್ ಆಸ್ ಕಾನ್ಸಂಟ್ರೇಷನ್. ಇಲ್ಲಿ ಬರೀಬೇಕಾದ್ರೆ ಕಂಡಕ್ಟೆನ್ಸ್ ಅಂತ ಆಗಿದೆ, ಬಟ್ ಆ್ಯಕ್ಚುಲಿ ಇಟ್ಸ್ ಎ ಕಾನ್ಸಂಟ್ರೇಷನ್. ಸೊ ಅದ್ರ ಮೇಲೆ ನಾನು ಏನು ಮಾಡ್ತೀನಿ, ಮೋಲಾರ್ ಕಂಡಕ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಮೋಲಾರ್ ಕಂಡಕ್ಟಿವಿಟಿ ಬಂದ ಮೇಲೆ ನನಗೆ ಈಗ ಇನ್ಫೈನೈಟ್ ಡೈಲ್ಯೂಷನ್ಗೆ ಕಂಡುಹಿಡಬೇಕು. ಏಕೆನ್ ಐ ಗೋ ಫಾರ್ ಕೋಲ್ರಾಸ್ ಲಾ. ಸೇಮ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀನಿ. ಅಯಾನ್ದು ಕೆಟಯಾನ್ದು ಎಷ್ಟಿದೆ, ಅನಯಾನ್ದು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ನು. ಸೊ ಹಾಗೆ ಯೂಸಿಂಗ್ ದಿಸ್ ಫಾರ್ಮುಲಾ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ I'm going to calculate the lambda infinity, ಅದೇ ಮೋಲಾರ್ ಕಾನ್ಸಂಟ್ರೇಷನ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀನಿ. ಸೊ ನನಗೆ ಅದು ಗೊತ್ತಾದ್ಮೇಲೆ ನನಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಬೇಕು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ C ಬೈ ಲ್ಯಾಂಬ್ಡಾ ಇನ್ಫಿನಿಟಿ. ಲ್ಯಾಂಬ್ಡಾ C ಅಂದರೆ ಮೋಲಾರ್ ಕಂಡಕ್ಟೆನ್ಸ್ ಅದೇ ಕಾನ್ಸಂಟ್ರೇಷನ್ C, ಯಾವುದೋ ಒಂದು ಕಾನ್ಸಂಟ್ರೇಷನ್ Cಗೆ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅಟ್ ಇನ್ಫೈನೈಟ್ ಡೈಲ್ಯೂಷನ್ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅವೆರಡು ಡಿಫ್ರೆನ್ಸ್ ನನಗೆ ಏನು ಮಾಡುತ್ತೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ನ ಕೊಡ್ತಾ ಹೋಗುತ್ತೆ. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ನಾನು ಏನು ಮಾಡ್ತೀನಿ, ನನಗೆ ಆಲ್ರೆಡಿ ಲ್ಯಾಂಬ್ಡಾ C ಅಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ಗೊತ್ತಿರುತ್ತೆ, ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅಗೇನ್ ಎಕ್ಸ್ಪೆರಿಮೆಂಟಲ್ಲಿ ಐ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್. ಅವೆರಡರದ್ದು ರೇಷಿಯೋ ತೊಗೊಂಡಾಗ ನನಗೆ ಆಲ್ಫಾ ಬರ್ತಾ ಹೋಗುತ್ತೆ. ಸೊ ನನಗೆ ಈಗ ಆಲ್ರೆಡಿ ಲ್ಯಾಂಬ್ಡಾ C ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ನನಗೆ ಅಟ್ ಎ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ವಾಟ್ ಇಸ್ ದ ಮೋಲಾರ್ ಕಂಡಕ್ಟೆನ್ಸ್ ಆರ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಯೂಸಿಂಗ್ ಎ ಸೆಲ್ ಕಾನ್ಸ್ಟೆಂಟ್ ಆರ್ ಯೂಸಿಂಗ್ ಎ ಸೆಲ್, ಅಥವಾ ಪೊಟೆನ್ಷಿಯೋಮೀಟರ್ ಬ್ರಿಡ್ಜ್ ಅಥವಾ ವಿನ್ಸ್ಟನ್ ಬ್ರಿಡ್ಜ್ ಯೂಸ್ ಮಾಡ್ಕೋಬೋದು, ಅಥವಾ ಕಂಡಕ್ಟಿವಿಟಿ ಸೆಲ್ನ ಕಂಡಕ್ಟಿವ್ ಮೀಟರ್ ಯೂಸ್ ಮಾಡ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ dilution, which is also called as limiting molar conductivity. ಅದನ್ನ lambda infinity plus lambda infinity minus ಇದೆ, ಇಂಡಿವಿಜುವಲ್ ಆಗಿ ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿರ್ತೀನಿ. ಅದನ್ನು ಮಾಡ್ಕೊಂಡು ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದು ಒಂದು ಕೇಸ್ ಆಯಿತು. ನನಗೆ ಅಲ್ಲಿ ಏನು ಬೇಕು, ಡಿಗ್ರಿ ಆಫ್ ಡಿಸೋಸಿಯೇಷನ್ ಕ್ಯಾಲ್ಕುಲೇಟ್ ಬೇಕು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಇಸ್ K is equal to C into alpha squared divided by 1 minus alpha, where alpha is called as dissociation constant. ಅವಾಗ ದಟ್ ಈಸ್ ಈಕ್ವಲ್ ಟು C ಆಲ್ಫಾ ಸ್ಕ್ವೇರ್ ತೊಗೊಂಡ್ರೆ C ತೊಗೊಂಡಿದ್ದೀನಿ. ಈಗ ಆಲ್ಫಾ ಸ್ಕ್ವೇರ್ಗೆ ನನಗೆ ಆಲ್ರೆಡಿ ಹಿಂದೆಗೆ ಏನೋ ವ್ಯಾಲ್ಯೂ ಬಂದಿದೆ, ಲ್ಯಾಂಬ್ಡಾ C ಡಿವೈಡೆಡ್ ಬೈ ಲ್ಯಾಂಬ್ಡಾ ಇನ್ಫಿನಿಟಿ ಪ್ಲಸ್ ಲ್ಯಾಂಬ್ಡಾ ಇನ್ಫಿನಿಟಿ ಮೈನಸ್ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ, ಅಂದರೆ 1 ಮೈನಸ್ ಆಲ್ಫಾ ಪ್ಲಸ್ ಆಲ್ಫಾ ಮೈನಸ್. ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ದಿಸ್ ಎ ವೇ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ ಯೂಸಿಂಗ್ ಕೋಲ್ರಾಸ್ ಲಾ. ಸೆಲ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ, ಈಕ್ವಲೆಂಟ್ ಕಂಡಕ್ಟೆನ್ಸು, ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಯೂಸಿಂಗ್ ಎ ಕೋಲ್ರಾಸ್ ಲಾ. ಯೂಸಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಡಿಗ್ರಿ ಆಫ್ dissociation. From that I am going to calculate the
degree of dissociation of a weak electrolyte. ಅದೇ ಥರ ಡಿಟರ್ಮಿನೇಷನ್ ಆಫ್ ಸಾಲ್ಯುಬಿಲಿಟಿ ಆಫ್ ಎ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಹೇಗೆ ಮಾಡೋದು ಅದನ್ನು ಅಂತ. ಅಗೇನ್ ಇಲ್ಲೂ ಸೆಲ್ ಕಾನ್ಸ್ಟೆಂಟಾಗಿ ಮಾಡ್ಕೊಳ್ತೀನಿ. ಅಗೇನ್ ಸೆಲ್ ಕಾನ್ಸ್ಟೆಂಟ್ನ ನಾನು ಯೂಸ್ ಮಾಡ್ತೀನಿ. KCLನ ಯೂಸ್ ಮಾಡಿಕೊಂಡು ಮೀಟರ್ ಬ್ರಿಡ್ಜ್ ಮೆಥಡ್ ಯೂಸ್ ಮಾಡ್ಬೋದು, ಅಥವಾ ಕಂಡಕ್ಟಿವಿಟಿ ಬ್ರಿಡ್ಜ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಯೂಸಿಂಗ್ ದಿ ಫಾರ್ಮುಲಾ ಸೆಲ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆಫ್ 0.1 ಡಿವೈಡೆಡ್ ಬೈ ಕಂಡಕ್ಟೆನ್ಸ್. ಆ ಫಾರ್ಮುಲಾ ಹಾಕೊಂಡು ಕಾನ್ಸ್ಟೆಂಟ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದಾದಮೇಲೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ಅದೇ ಥರ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ಗೆ ಇಲ್ಲೇನು ಮಾಡ್ತೀನಿ ಅಂದರೆ ಯಾವ ಸೊಲ್ಯೂಷನ್ ತೊಗೊಳ್ತೀನಿ, ಸ್ಪೇರಿಂಗ್ಲಿ ಸಾಲ್ಯುಬಲ್ ಆಗಿರೋವಂಥದ್ದು AgCl ಅಥವಾ ಬೇರಿಯಂ ಸಲ್ಫೇಟ್ನ ತೊಗೊಳ್ತೀನಿ. ಆವಾಗ ಅದನ್ನು ಹಾಕ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಅಗೇನ್ ನಾನು ಬೇರಿಯಂ ಕ್ಲೋರೈಡು ಅಥವಾ AgCl ಏನಿದೆಯಲ್ಲ, ಬೇರಿಯಂ ಸಲ್ಫೇಟು ಅಥವಾ ಸಿಲ್ವರ್ ಕ್ಲೋರೈಡ್ ಏನಿದೆಯಲ್ಲ ಅದನ್ನು ನಾನು ಡಿಸ್ಟಿಲ್ಡ್ ವಾಟರ್ಲೇ ಡಿಸಾಲ್ವ್ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಕಂಡಕ್ಟಿವಿಟಿ ಆಫ್ ವಾಟರ್ ಎಷ್ಟಿದೆ ಅಂತಲೂ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ C1 ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ, C2 ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. C1 ಅಂದ್ರೇನು, ಕಂಡಕ್ಟಿವಿಟಿ ಕಂಡಕ್ಟೆನ್ಸ್ ಆಫ್ ಸೊಲ್ಯೂಷನ್. C2 ಅಂದ್ರೇನು, ಕಂಡಕ್ಟೆನ್ಸ್ ಆಫ್ ವಾಟರ್. ಸೊ ಹಾಗಾಗಿ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ನನಗೆ ಹೆಂಗೆ ಬರುತ್ತೆ ಅಂತಂದರೆ K ಇಸ್ ಈಕ್ವಲ್ ಟು C1 ಮೈನಸ್ C2 ಇಂಟು ಸೆಲ್ ಕಾನ್ಸ್ಟೆಂಟ್. ಯಾಕೆ ಇದನ್ನು ಈ ಫಾರ್ಮುಲಾ ಹಳೆ ಫಾರ್ಮುಲಾ ಹೆಂಗೆ ಹಾಕೊಂಡ್ಮೇಲೆ ಹಂಗೆ ಸ್ಪೆಸಿಫಿಕ್ ಕಾನ್ಸ್ಟೆಂಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಕಾನ್ಸಂಟ್ರೇಷನ್ ಕಂಡಕ್ಟೆನ್ಸ್ ಇಂಟು ಸೆಲ್ ಕಾನ್ಸ್ಟೆಂಟ್. ಸೆಲ್ ಕಾನ್ಸ್ಟೆಂಟ್ ಆಲ್ರೆಡಿ ಬಂದಿರುತ್ತೆ. ಕಂಡಕ್ಟೆನ್ಸು 1 ಮೈನಸ್ ದಿ ಅದರ್ ಮಾಡ್ತೀನಿ, ಬಿಕಾಸ್ ಐ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿ ಕಂಡಕ್ಟೆನ್ಸ್ ಆಫ್ ವಾಟರ್ದು ಕಂಡಕ್ಟ್ ಮಾಡಿದಾಗ ನನಗೆ ಸೊಲ್ಯೂಷನ್ AgCl ಅಂತ ನನಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಯೂಸಿಂಗ್ ಕೋಲ್ರಾಸ್ ಲಾ ಹಾಕೊಳ್ತೀನಿ. Ag ಪ್ಲಸ್ ಎಷ್ಟಾಗುತ್ತೆ, Cl ಮೈನಸ್ ಎಷ್ಟಾಗುತ್ತೆ, ಅಥವಾ ಬೇರಿಯಂ 2 ಪ್ಲಸ್ ಎಷ್ಟಾಗುತ್ತೆ, SO2 ಮೈನಸ್ ಎಷ್ಟಾಗುತ್ತೆ. ಅಗೇನ್ ಸೆಲ್ ಹಾಕ್ತೀನಿ. ನನಗೆ ಡಿಜಿಟಲಿ ಅದು ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಆ ವ್ಯಾಲ್ಯೂಸ್ನ ನಾನು ತೊಗೊಂಡು ಲ್ಯಾಂಬ್ಡಾ ಇನ್ಫಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅಗೇನ್ ಲ್ಯಾಂಬ್ಡಾ ಇನ್ಫಿನಿಟಿ ಗೊತ್ತಾಗಿದ ತಕ್ಷಣ ನಾನು ಏನು ಮಾಡ್ತೀನಿ, ಮೋಲಾರ್ ಕಂಡಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ನಾನು ಏನು ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಇದು ನನಗೆ ಆಗ್ತಾ ಇದ್ದಂಗೆ ನಾನು ಏನು ಮಾಡ್ತೀನಿ ಅಂದರೆ, ವೆರಿ ಡೈಲ್ಯೂಟ್ ಸೊಲ್ಯೂಷನ್ ದ ಮೋಲಾರ್ ಕಂಡಕ್ಟೆನ್ಸ್ ಕ್ಯಾನ್ ಬಿ ಟೇಕನ್ ಟು ದಿ ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಸಾಲ್ಯುಬಿಲಿಟಿ ಇಸ್ ಕ್ಯಾಲ್ಕುಲೇಟಿಂಗ್ ಯೂಸಿಂಗ್ ದಿ ಸಾಲ್ಯುಬಿಲಿಟಿ ಇನ್ ಮೋಲಾರ್ ಇಸ್ ಈಕ್ವಲ್ ಟು K by ಲ್ಯಾಂಬ್ಡಾ ಇನ್ಫಿನಿಟಿ.